ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಪ್ಲೇನ್ ಬ್ಲೌಸ್ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಬನ್ನಿರಿ ಫ್ರೆಂಡ್ಸ್. ನೋಡಿರಿ, ಇಲ್ಲಿ 36 ಸೈಜ್ ಬ್ಲೌಸ್ನ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿರಿ. ಬಿಗಿನರ್ಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇದು ಎದೆಯ ಸುತ್ತಳತೆ ಬಂದು ಇವ್ರದ್ದು 8 ಇಂಚಿದೆ, 2 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಇಲ್ಲಿ 10 ಇಂಚ್ ಆಗುತ್ತೆ. ನೋಡಿರಿ, ಲೆಂತ್ ಬಂದು 12.5 ಇದೆ, ಅರ್ಧ ಇಂಚಿನ ಆ್ಯಡ್ ಮಾಡಿಕೊಂಡ್ರೆ 13 ಇಂಚ್ ಆಗುತ್ತೆ. ನೋಡಿರಿ, ಶೋಲ್ಡರ್ ಬಂದು 2.5 ಇಂಚ್ ಇದೆ, ಇದಕ್ಕೆ ಅರ್ಧ ಇಂಚಿನ ಆ್ಯಡ್ ಮಾಡ್ಕೋಬೇಕು, 3 ಇಂಚ್ ಆಗುತ್ತೆ. ಮುಂಭಾಗದ ಕೊಳ್ಳ ನೋಡ್ರಿ 6 ಇಂಚಿನ ತೊಗೊಳ್ಬೇಕು. ಇದಕ್ಕೆ ಎಕ್ಸ್ಟ್ರಾ ಅಂತ ಬರಲ್ಲ, ಕೊಳ್ಳ 6 ಇಂಚಿಗೆ 6 ಇಂಚಿನ ಇಟ್ಕೋಬೇಕು. ಅವ್ರದ್ದು ಎಷ್ಟು ಇರುತ್ತೆ ಅಷ್ಟು ನೋಡಿ ಇಟ್ಕೊಳ್ರಿ. ಹಿಂಭಾಗದ ಕೊಳ್ಳ ನೋಡ್ರಿ, ಅವ್ರದ್ದು 8 ಇಂಚ್ ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡ್ರೆ 8.5 ಇಂಚಿನ ಇಟ್ಕೊಳ್ಬೇಕು. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಇರಲಿ ಅಂದರು, ಹಾಗಾಗಿ ಬಿಟ್ಟೆ. ನೋಡ್ರಿ, ಅವ್ರಿಗೆ ತೋಳ 5 ಇಂಚಿದೆ, 1.5 ಇಂಚ್ ಅಥವಾ 2 ಇಂಚಿನ ಎಕ್ಸ್ಟ್ರಾ ಇಟ್ಕೊಳ್ಬಹುದು. ಬಗಲ 5 ಅಥವಾ 5.5 ಇಂಚಿನ ಯಾವುದಾದ್ರೂ ಒಂದು ಇಟ್ಕೊಳ್ಬೇಕು. ನೋಡ್ರಿ, ಇಲ್ಲಿಗೆ ಗೊತ್ತಾಗುತ್ತೆ. ಇಲ್ಲಿ ಇವ್ರದ್ದು 12.5 ಇದೆ, ಸ್ವಲ್ಪ ಎಕ್ಸ್ಟ್ರಾ ಇಡಂತ ಹೇಳಿದ್ದಾರೆ ಅವರು, ಹಾಗಾಗಿ 1 ಇಂಚಿನ ಆ್ಯಡ್ ಮಾಡಿ ನಾ 13 ಇಂಚಿನ ಇಟ್ಕೊಂಡಿದ್ದೀವಿ ರೀ. ನೋಡಿರಿ, ಇಲ್ಲೇ ಎದೆಯ ಸುತ್ತಳತೆ ನಾವು ಮೇಲ್ಭಾಗದಲ್ಲೇ ನೋಡ್ತೀವಿ, ನೀವು ಒಳಭಾಗದಲ್ಲಿ ನೋಡ್ಬೋದು. ಇಲ್ಲಿ 8 ಇಂಚಿದೆ, 2 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡ್ರೆ 10 ಇಂಚ್ ಆಗುತ್ತೆ ಅಲ್ವಾ. ನೋಡಿರಿ, ಇಲ್ಲಿ 10 ಇಂಚಿನ ನಾನು ಇಟ್ಕೊಳ್ತಾ ಇದ್ದೀನಿ. ಲೆಂತ್ ಒಂದು 13 ಇಂಚ್ ಇಟ್ಕೊಳ್ತಾ ಇದ್ದೀವಿ. ನೋಡಿರಿ, 10 ಇಂಚಿದೆ. ಸಾದಾ ಬ್ಲೌಸ್ ಕಟ್ಟಿಂಗ್ ಹಾಗೂ ಅಸ್ತರ್ ಬ್ಲೌಸ್ ಕಟ್ಟಿಂಗ್ ಬಿಗಿನರ್ಸ್ಗಾಗಿ ಸಂಪೂರ್ಣವಾಗಿ ತಿಳಿಯುವಂತೆ ಈಜಿ ಮೆಥಡಲ್ಲಿ ತಿಳಿಸಿದ್ದೇನೆ ಫ್ರೆಂಡ್ಸ್. ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೆ ನೋಡಿರಿ. ಹೀಗೆ ನಮ್ಮ ಚಾನಲನ್ನು ಡೈಲಿ ಸರ್ಚ್ ಮಾಡಿರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನೋಡಿರಿ, ಲೆಂತ್ ಅವ್ರದ್ದು 12.5 ಇಂಚಿದೆ, ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 13 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಹಿಂಭಾಗನ ಹಿಂದೆ ಬರೋದು ಮಾಡಿಕೊಂಡು ಈ ಥರ ಮಡಿಕೆನ ಹಾಕಿ ಮಡಚ್ಕೊಂಡು ಈ ಥರ ಮಡಿಕೆನ ಹಾಕ್ಕೊಂಡಿದ್ದೀವಿ. ನೋಡಿರಿ ಫ್ರೆಂಡ್ಸ್, ನೋಡಿರಿ, ಈ ಥರ ಇರೋ ಕಡೆ ಕೊಳ್ಳನ ಮಾಡ್ಕೋಬೇಕು. ನೋಡಿರಿ, ತೋರಿಸಿದ್ದೀನಿ, ನಿಮಗೆ ಗೊತ್ತಾಗತ್ತೆ. 2 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಇಷ್ಟು ನೀಟಾಗಿ ಸ್ಲೋವಾಗಿ ಹೇಳ್ತಾ ಇದ್ದೀವಿ. ನೋಡಿರಿ, 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿರಿ, 6 ಇಂಚಿಗೆ ಕೊಳ್ಳನ, ಮುಂಭಾಗದ ಕೊಳ್ಳು 6 ಇಂಚ್ ಇದೆ ಅವ್ರದ್ದು. ಶೋಲ್ಡರ್ ಬಂದು 2.5 ಇಂಚಿದೆ, ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡ್ರೆ 3 ಇಂಚಿಗೆ ಮಾಡ್ಕೊಟ್ಟಿದ್ದೀವಿ. ನೋಡಿರಿ, ಈಗ ಮಾರ್ಕ್ ಮಾಡಿಕೊಂಡು ಬಗಲನ ಹಾಕ್ಕೊಳ್ಳೋಣ್ರಿ. ಅವ್ರದ್ದು ಬಗಲ ನೋಡಿರಿ, ನಾನಿಲ್ಲಿ 5 ಇಂಚಿಗೆ ಹಾಕ್ಕೊಂಡಿದ್ದೀನಿ ರೀ. ಇನ್ನು ಶೋಲ್ಡರ್ ಇದು ಸಾರಿ ಫ್ರೆಂಡ್ಸ್, ನೋಡಿ ಬ್ರಷರ್ ಪಟ್ಟಿ ಅಥವಾ ಕ್ರಾಸ್ ಪಟ್ಟಿ ಅಂತಾರಲ್ಲ, ಅಲ್ಲಿ 2
ಕೆಳಗಿನ ಬಟ್ಟೆ ಸಮಾಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಆ ಮಾರ್ಕ್ ಮೇಲ್ಭಾಗದಲ್ಲಿ 2.5 ಇಂಚ್ ಫ್ರೆಂಡ್ಸ್, ರೈಟ್ ಸೈಡ್ 2.5 ಇಂಚ್, ಲೆಫ್ಟ್ ಸೈಡ್ 2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಈ ಥರ ಗೆರೆಯನ್ನು ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಕ್ರಾಸ್ ಬರೋ ಥರ ಕ್ರಾಸ್ ಪಟ್ಟಿಗೆ ಮತ್ತು ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 3 ಇಂಚಿನ ಈ ಥರ ಕ್ರಾಸ್ ಪಟ್ಟಿಗೆ ಮಾರ್ಕ್ ಹಾಕೊಂಡ್ಬಿಟ್ಟಿದ್ದೀವಿ ನೋಡಿರಿ. ಇದಕ್ಕೆ ಬಗಲಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿರಿ. ಸ್ಟಿಚಿಂಗ್ಕಿಂತನೂ ಕಟ್ಟಿಂಗ್ ವೆರಿ ಇಂಪಾರ್ಟೆಂಟ್ ನೋಡಿರಿ. ಇಲ್ಲಿ ಜಾಸ್ತಿ ಬಟ್ಟೆನ ತೊಗೊಂಡ್ರೆ ಉಬ್ಬೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ನೋಡಿ ಕಡಿಮೆನೇ ತೊಗೊಳ್ಬೇಕು ಫ್ರೆಂಡ್ಸ್. ನೋಡಿ ಮಾರ್ಕ್ ಮೇಲೆ ಎಲ್ಲನೂ ಬ್ಲೌಸ್ ಮೇಲೆ ಬರೆದು ಈ ಥರ ತೋರಿಸಿದ್ದೀನಿ ನೋಡಿರಿ, ಬಿಗಿನರ್ಸ್ಗೆ ಹೆಲ್ಪ್ ಆಗೋ ಥರ. ಇವಾಗ ಕಟ್ ಮಾಡ್ಕೊಳ್ಳೋಣ್ರಿ. ಇಲ್ಲಿ ಮೇನ್ ಇದೆ ನೋಡಿರಿ, ಇಲ್ಲಿ ಮುಂಚೆ 4 ಪದರನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ನೋಡಿ ಇವಾಗ 4 ಪದರ ಆದಮೇಲೆ ಮುಂಭಾಗನ 2 ಪದರ ಮಾತ್ರ ಕಟ್ ಮಾಡ್ಕೋಬೇಕು ನೋಡಿರಿ. 4 ಪದರನ ಮಾಡ್ಕೋಬಾರ್ದು, ಇಲ್ಲಿ 2 ಭಾಗ ಮಾತ್ರ ಕಟ್ ಮಾಡ್ಕೋಬೇಕು. ಕೆಳಭಾಗನ ಬಿಟ್ಟು ಮೇಲ್ಭಾಗದಲ್ಲಿ ಮಾತ್ರ 2 ಪದರಿಗೆ ಕಟ್ ಮಾಡ್ಕೊಳ್ತಿದ್ದೆ ನೋಡಿರಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನೋಡಿರಿ ಇಲ್ಲಿ ಕ್ರಾಸ್ ಪಟ್ಟಿನೂ 2 ಪದರ ಮಾತ್ರ ಕಟ್ ಮಾಡ್ಕೊಳ್ಬೇಕ್ರಿ. ನೋಡಿರಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ್ರಿ. ಕೊರಳನ್ನು 2 ಪದರಿಗೆ ಮೇಲ್ಗಡೆ ಭಾಗನ ಮಾತ್ರ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಕೊರಳನ್ನು ಕೂಡ ಕಟ್ ಮಾಡಾಯಿತು. ನೋಡಿ ಶೋಲ್ಡರಲ್ಲಿ ಕಟ್ ಮಾಡ್ಬೋದು, ಹಾಗೆ ಸ್ಟಿಚ್ನ ಮಾಡ್ಕೊಳ್ಬೋದು ನೀವು. ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ವೆರಿ ಸಿಂಪಲ್ಲಾಗಿ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೇವೆ. ಇದರ ಸ್ಟಿಚಿಂಗ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ತಪ್ಪದೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ರೀ. ನೋಡಿ 13 ಇಂಚ್ ಇದೆ ಅಲ್ವಾ ಇದು. ಅವ್ರದ್ದು ತೋಳು ಡೀಪ್ ಬಂದು 8.5 ಇಂಚ್ ಇದೆ. 8.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ರಿ. ಇಲ್ಲಿ ಚೌಕು ಕೊಳ್ಳಗೆ ಕಟ್ ಮಾಡ್ಕೊಳ್ಳೋಣ್ರಿ. ನೋಡಿ ಚೌಕಗಳು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡ್ರಿ ಈ ಬಟ್ಟೆ ಹುಕ್ ಆಮೇಲೆ ಗಾಜಿನ ಮಣಿ ಮಾಡೋದಕ್ಕೆ ಈ ಬಟ್ಟೆ ಬೇಕಾಗತ್ತೆ. ಯಾವ ಬಟ್ಟೆನೂ ಬ್ಲೌಸ್ ಮುಗಿಯೋವರೆಗೂ ಬಿಸಾಡಬೇಡ್ರಿ, ಹಾಗೆ ಇಟ್ಕೊಡ್ರಿ. ನೋಡಿ ಇವತ್ತೋಳು ಮಾರ್ಕ್ನ ಹಾಕ್ಕೊಳ್ಳೋಣ್ರಿ. ಉಳಿದ ಬಟ್ಟೆಯಲ್ಲಿ ಇಷ್ಟು ಬಟ್ಟೆ ಇದೆ, ಇದು ಇಷ್ಟು ಬಟ್ಟೆಯಲ್ಲಿ ಬ್ಲೌಸ್ ರೆಡಿ ಆಗಬೇಕು. ಈ ಥರ ಒಮ್ಮೆ ಮಡ್ಚ್ಕೊಂಡು ಮತ್ತು ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ನೋಡಿರಿ ತೋಳಿನ ಮಾರ್ಕ್ ಕರೆಕ್ಟಾಗಿ ಬಟ್ಟೆ ಕಟ್ಟಿರೋದು ಆ ಕಡೆ ಬಿಟ್ಕೊಂಡು ಈ ಕಡೆ ಮಾಡ್ಕೋಬೇಕು ನೋಡ್ರಿ. ಇದು 6 ಇಂಚಿಗೆ ಅವ್ರದ್ದು 4.5 ಇಂಚು ಇದೆ ಫ್ರೆಂಡ್ಸ್ ಅವ್ರದ್ದು. ಇಲ್ಲಿ 2.5 ಇಂಚಿನ ಅದಕ್ಕೆ ಇದಕ್ಕೆ 2.5 ಇಂಚ್ ಡಿಫ್ರೆನ್ಸ್ ಇರಬೇಕು ನೋಡಿರಿ. 2.5 ಡಿಫ್ರೆನ್ಸ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕು ರೀ.
ಈ ವಿಡಿಯೋನ ನೋಡಿದ ಈಗ ಕಟ್ ಮಾಡ್ಕೊಳ್ರಿ. ನೋಡಿರಿ ಇಲ್ಲಿ 4 ಪದರನ್ನು ಕಟ್ ಮಾಡಿಕೊಂಡೆ. ಇಲ್ಲಿ ನೋಡಿಕೊಂಡು 2 ಪದರಿಗೆ ಕಟ್ ಮಾಡ್ಕೊಳ್ಬೇಕ್ರಿ. ನೋಡಿರಿ ಇಲ್ಲಿ ಕರೆಕ್ಟಾಗಿ ಕಡಿಮೆ ಇದ್ದಿದ್ದು ಮುಂಭಾಗ, ಹೆಚ್ಚಿದ್ದು ಹಿಂಭಾಗ. ಈ ಥರ ಕಟ್ ಮಾಡಿಕೊಂಡು ಮಲಚಿ ಹೊಲ್ಕೊಳ್ಬೋದು. ಆಮೇಲೆ ಇವಾಗ ಲಾಸ್ಟಲ್ಲಿ ಉಳಿದಿದ್ದು ಗೋಟ್ ಕಟ್ಟಬೇಕಲ್ವ, ಅಥವಾ ಪೈಪಿಂಗ್ 1 ಇಂಚಿಗೆ ಅಗಲಕ್ಕೆ 1 ಇಂಚ್ ಇಟ್ಕೊಂಡು ಉದ್ದಗೆ ಎಷ್ಟು ಬೆಟ್ಟೆ ಆದರೂ ನಡೆಯುತ್ತೆ. 1 ಇಂಚ್ ಅಗಲ ಇಟ್ಕೊಂಡು ಬಟ್ಟೆನ ಈ ಥರ ಕಟ್ ಮಾಡ್ಕೋಬೇಕು. ನೋಡಿರಿ, 4 ತುಂಡಾದರೆ ನಡೆಯತ್ತೆ. ಈ ಥರ ಹಿಗ್ಬೇಕು. ಕ್ರಾಸಿಗೆ ಬರೋಲ್ಲಿ ಗೋಟಿನ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿರಿ, ಈ ವಿಡಿಯೋನ ನೋಡಿ ಕೊನೆವರೆಗೂ ನೋಡಿದ ಮೇಲೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸ್ರಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ. ನಮ್ಮಂಥ ಹಳ್ಳಿಯಲ್ಲಿ ಇರುವಂತಹ ಯೂಟ್ಯೂಬರ್ಗೆ ಒಂದು ಲೈಕ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.